ನಮಸ್ತೆ ವೀಕ್ಷಕರೇ, ಇವತ್ತು ರುಚಿಯಾಗಿರುವಂಥ ಬೆಂಡೆಕಾಯಿ ಪಕೋಡ ಮಾಡೋಣ ಬನ್ನಿ. ನಾನು ಇಲ್ಲಿ ಒಂದು 15 ಬೆಂಡೆಕಾಯಿ ತಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ತುದಿ ಕಟ್ ಮಾಡ್ಕೋಬೇಕು, ಆ ಕಡೆ ಈ ಕಡೆ. ಒಂದು ದೊಡ್ಡ ಬೆಂಡೆಕಾಯಿನ 2 ಭಾಗ ಮಾಡಿಕೊಂಡು ಅದರಲ್ಲಿ 4 ಪೀಸ್ ಮಾಡ್ಕೋಬೇಕು. ಸಣ್ಣಕ್ಕಾದರೆ 6 ಪೀಸ್ ಆದರೂ 6 ಪೀಸೇ ಮಾಡ್ಕೊಳ್ಳಿ, ಸಣ್ಣಕ್ಕಿರಲಿ ಲೇಸು. ಬೆಂಡೆಕಾಯಿ ಸಣ್ಣ ಇದ್ರೆ ಅದರಲ್ಲೇನು ಭಾಗ ಮಾಡಕ್ಕೆ ಹೋಗಬೇಡಿ. 1 ಪೀಸ್ ಆದರೆ ಒಂದು 4 ಪೀಸ್ ಆಗುತ್ತೆ, ಅಷ್ಟೇ ಸಾಕು. ದೊಡ್ಡ ಬೆಂಡೆಕಾಯಿ ಇದ್ರೆ ಅದರಲ್ಲಿ 2 ಪೀಸ್ ಮಾಡಿಕೊಂಡು ಅದರಲ್ಲಿ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಬೇಡ, ತುಂಬ ಸಣ್ಣ ಬೇಕು ಅಂದ್ರೂ ನೀವು ಹಚ್ಕೋಬೋದು. ಸಣ್ಣ ಸಣ್ಣಗೆ ಪೀಸ್ ಮಾಡ್ತಾ ಹೋಗಿ. ನೋಡಿ, ನಾನು ಇದೇ ಥರ ಎಲ್ಲದೂ ಹಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದೇ ಥರನೇ ಬೆಂಡೆಕಾಯಿ ಚಿಪ್ಸು ಮಾಡ್ಬೋದು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಒಂದ್ಸಲ ಹೋಗಿ ವಿಡಿಯೋ ನೋಡಿ, ಅದು ತುಂಬ ರುಚಿಯಾಗಿರುತ್ತೆ. ಹಚ್ಕೊಂಡಿದ್ದಾದ್ಮೇಲೆ ನಾವು ಬೀಜ ಎಲ್ಲ ತೆಕ್ಕೋಬೇಕಾಗುತ್ತೆ. ಬೆಂಡೆಕಾಯಿಲಿರೋದನ್ನ ಬೀಜದ ಸಮೇತ ಮಾಡ್ಬೋದು. ಬೀಜ ಯಾರಿಗೆ ಇಷ್ಟ ಇಲ್ಲ ಅವರೆಲ್ಲ ತಕ್ಕೋಬೇಕು. ನೋಡಿ, ನನಗೆ ಇಷ್ಟ ಆಗೋದಿಲ್ಲ ಬೀಜ ಹಾಕಿದ್ರೆ, ಅದಕ್ಕೆ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಹೆಚ್ಚಿರೋ ಬೆಂಡೆಕಾಯಿಗೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. 1 ಚಿಟಿಕೆ ಅರಿಶಿನ ಸಾಕು. 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, ಅಷ್ಟೇ ಸಾಕು. ಯಾವುದೇ ಸ್ಪೈಸಸ್ ಇನ್ನೂ ಚಾಟ್ ಮಸಾಲ, ಗರಂ ಮಸಾಲ ಅದೆಲ್ಲ ಹಾಕ್ಕೋಬೇಕು ಅಂದರೂ ಹಾಕ್ಕೋಬೋದು. ಅದಕ್ಕೆ ಇದನ್ನು ನೀಟಾಗಿ ಕಲಸಿ ಒಂದೇ ಚೂರು ನೀರು ಹಾಕ್ಕೊಳ್ಳಿ ಸಾಕು. ನೀಟಾಗಿ ಅದಕ್ಕೆ ಎಲ್ಲ ಹತ್ತಬೇಕು. ಕಬಾಬ್ ಕಲಿಸ್ತೀವಲ್ಲ ಆ ಥರ ಇದಕ್ಕೆ ಕಲಿಸ್ಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಲ್ಲಿ ಕಲಿಸ್ಕೊಳ್ಳಿ. ನೋಡಿ, ಇಲ್ಲಿ ಬಾಣಲಿಲಿ ಎಣ್ಣೆ ಕಾಯ್ತಾ ಇದೆ. ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋಣ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಹುಷಾರಾಗಿ ತೇಲಿಸ್ಕೊಳ್ಳಿ. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ಅದು ಒಂಥರ ಟೇಸ್ಟ್ ಸಿಗೋದು. ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇಷ್ಟ ಆಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಮಾಡ್ಕೊತೀವಿ ಅಂದರೆ ಕಪ್ಪುಗಾಗಿ ಹೋಗುತ್ತೆ. ಇದನ್ನು ತಕ್ಕೊಂಬಿಡೋಣ. ಇನ್ನು ನೆಕ್ಸ್ಟ್ ಇಬ್ಬೆ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಅದೇ ಥರನೇ ಬೇಯಿಸ್ಕೊಳ್ಳೋಣ. ಕೆಂಪುಗಾಗಬೇಕು, ಕಪ್ಪುಗಾಗಬಾರ್ದು. ಲೋ ಫ್ಲೇಮಲ್ಲಿ ಇರಲಿ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಎತ್ಕೊಬಿಡೋಣ. ಇದನ್ನು ಹೆಚ್ಚಿ ಇಟ್ಕೊಂಡ್ರೆ 2 ನಿಮಿಷ ಸಾಕು ಮಾಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇದೇ ಥರ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. 2 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.